ಪಹಲ್ಗಾಮ್ನ ದಾಳಿಯನ್ನೇ ನಾವಿನ್ನೂ ಮರ್ತಿಲ್ಲ, ಮರೆಯೋದು ಇಲ್ಲ. ಅದರ ಮಧ್ಯದಲ್ಲಿ ಜೀವಂತವಾಗಿರುವಂಥ 5 ಬಾಂಬ್ಗಳು ಸಿಕ್ಕಿವೆ. ಇದರ ಮಧ್ಯದಲ್ಲಿ ಉಗ್ರರಿಗೆ ಆಶ್ರಯ ಕೊಟ್ಟು ಊಟವನ್ನೆಲ್ಲ ಕೊಟ್ಟು ಅವನು ಸತ್ತೇ ಹೋಗ್ಬಿಟ್ಟಿದ್ದಾನೆ. ಯಾರವ್ರು ಆಶ್ರಯ ಕೊಟ್ಟಿದ್ದ? ಭಯ. ಯಾಕೆ ಅಂದರೆ ಈಗ ನಿಂತಿದ್ದೀವಿ ವಾಪಸ್ ಕೊಡೋಕ್ಕೆ. ಈ ಮಧ್ಯದಲ್ಲಿ 30 ನಿಮಿಷ ಲೈಟ್ ಆಫ್ ಮಾಡಿ ಸಮರಾಭ್ಯಾಸವನ್ನು ಗಡಿ ಭಾಗದಲ್ಲಿ ಭಾರತೀಯ ಸೇನೆ ಮಾಡಿದೆ. ಏನಿದರ ಸೂಚನೆ? ಸ್ಟೋರಿ ನೋಡಿ ಗೊತ್ತಾಗುತ್ತೆ ಡೀಟೇಲ್ ಆಗಿ. ಮತ್ತೊಂದು ದಾಳಿಗೆ ಸಂಚು ರೂಪಿಸಿದ ಉಗ್ರರು. ದೊಡ್ಡ ದುರಂತ ತಪ್ಪಿಸಿದ ಭಾರತೀಯ ಸೇನೆ. ಐಇಡಿ ಇದ್ದ 3 ಟಿಫನ್ ಬಾಕ್ಸ್, 2 ಸ್ಟೀಲ್ ಬಕೆಟ್ ಪತ್ತೆ. ಪಹಲ್ಗಾಮ್ ದಾಳಿಯನ್ನೇ ಇನ್ನೂ ಭಾರತ ಮರೆತಿಲ್ಲ. ಅದರ ಬೆನ್ನಲ್ಲೇ ಭಯೋತ್ಪಾದಕರು ಮತ್ತೊಂದು ದಾಳಿಗೆ ಸಂಚು ರೂಪಿಸಿದಿರಾ ಅನ್ನೋ ಶಂಕೆ ವ್ಯಕ್ತವಾಗಿದೆ. ಜಮ್ಮು ಮತ್ತು ಕಾಶ್ಮೀರದ ಪೂಂಚ್ನಲ್ಲಿ ಭಯೋತ್ಪಾದಕರು ಬಳಸ್ತಾ ಇದ್ದ ಭೂಗತ ಅಡಗು ತಾಣವನ್ನು ಸೇನೆ ಭೇದಿಸಿದ್ದು 5 ಜೀವಂತ ಬಾಂಬ್ ವಶಕ್ಕೆ ಪಡೆದಿದೆ. ಈ ಮೂಲಕ ಭಾರತೀಯ ಸೇನೆ ಅತಿ ದೊಡ್ಡ ದುರಂತವನ್ನು ತಪ್ಪಿಸಿದೆ. ಪೂಂಚ್ನ ಸುರನ್ಕೋಟ್ ಅರಣ್ಯದಲ್ಲಿ ಭಾರತೀಯ ಸೇನೆ ಮತ್ತು ಜಮ್ಮು ಮತ್ತು ಕಾಶ್ಮೀರ ಪೊಲೀಸರು ನಡೆಸಿದ ಜಂಟಿ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಉಗ್ರರ ಅಡಗು ತಾಣದಲ್ಲಿ 5 ಸ್ಫೋಟಕಗಳು, ಐಇಡಿ ಇದ್ದ 3 ಟಿಫನ್ ಬಾಕ್ಸ್, 2 ಸ್ಟೀಲ್ ಬಕೆಟ್ ಪತ್ತೆಯಾಗಿದೆ. ಭದ್ರತಾ ಪಡೆ ಅಡಗು ತಾಣದಲ್ಲಿ ಪತ್ತೆಯಾದ ಸಂವಹನ ಉಪಕರಣವನ್ನು ವಶಕ್ಕೆ ಪಡೆದಿದೆ. ಕಳೆದ ಕೆಲವು ವರ್ಷಗಳಿಂದ ಜಮ್ಮು ಮತ್ತು ಕಾಶ್ಮೀರದ ಪೂಂಚ್ ಮತ್ತು ರಜೌರಿ ಭಯೋತ್ಪಾದಕ ಕೇಂದ್ರ ಬಿಂದುವಾಗಿದೆ. ಕಾಶ್ಮೀರದಲ್ಲಿ ಭಯೋತ್ಪಾದಕ ದಾಳಿ ಆಗ್ತಾ ಇದ್ದಂತೆ ಇಡೀ ಕಾಶ್ಮೀರದಲ್ಲಿ ಸರ್ಚ್ ಆಪರೇಷನ್ಗಳು ಈಗ ಶುರುವಾಗಿರುವಂಥದ್ದು. ಕಾಡುಗಳು, ದಟ್ಟ ಅರಣ್ಯ ಪ್ರದೇಶಗಳಲ್ಲಿ ಭಯೋತ್ಪಾದಕರು ತಲೆಮರೆಸಿಕೊಂಡಿರುವಂತಹ ಸಾಧ್ಯತೆಗಳಿದಾವೆ, ಆಶ್ರಯ ಪಡ್ಕೊಂಡಿರುವಂತಹ ಸಾಧ್ಯತೆಗಳಿದಾವೆ. ಹೀಗಾಗಿ ಅವರನ್ನು ಪತ್ತೆ ಹಚ್ಚುವಂತ ನಿಟ್ಟಿನಲ್ಲಿ ಸರ್ಚ್ ಆಪರೇಷನ್ಗಳು ಈಗ ನಿರಂತರವಾಗಿ ನಡೀತಾ ಇರುವಂಥದ್ದು. BSF, CRPF ಸೇರಿದಂತೆ ಎಲ್ಲ ಭದ್ರತಾ ಸಂಸ್ಥೆಗಳು ಕೂಡ ತೀವ್ರವಾದಂಥ ಶೋಧಗಳನ್ನ ನಡೆಸ್ತಾ ಇರುವಂಥದ್ದು. ಹೀಗೆ ಶೋಧ ನಡೆಸ್ತಿರ್ಬೇಕಾದಂಥ ಸಂದರ್ಭದಲ್ಲಿ ಜಮ್ಮುವಿನ ಪೂಂಚ್ನಲ್ಲಿರುವಂತಹ ಸುರಾನ್ಕೋಟ್ ದಟ್ಟವಾದಂಥ ಅರಣ್ಯ ಪ್ರದೇಶದಲ್ಲಿ ಭಯೋತ್ಪಾದಕರ ನೆಲೆಯೊಂದು ಪತ್ತೆಯಾಗಿರುವಂಥದ್ದು. ಈ ನೆಲೆಯಲ್ಲಿ ಒಟ್ಟು 5 ಐಇಡಿ ಜೀವಂತ ಬಾಂಬ್ಗಳು ಪತ್ತೆಯಾಗಿದ್ದಾವೆ. 3 ಟಿಫಿನ್ ಬಾಕ್ಸ್ಗಳಲ್ಲಿ ಇಟ್ಟಿದ್ರೆ 2 ಸ್ಟೀಲ್ ಬಕೆಟ್ಗಳಲ್ಲಿ ಮುಚ್ಚಿಡುವಂತಹ ಕೆಲಸವನ್ನ ಮಾಡಲಾಗಿತ್ತು. ಇವು ಜೀವಂತ ಬಾಂಬ್ಗಳಾಗಿದ್ದು ಆಕ್ಟಿವೇಟ್ ಮಾಡಿರಲಿಲ್ಲ. ಆಕ್ಟಿವೇಟ್ ಮಾಡಿದ್ರೆ ಇದು ಯಾವುದೇ ಸಂದರ್ಭದಲ್ಲೂ ಕೂಡ ಸ್ಫೋಟವಾಗುವಂತಹ ಸಾಧ್ಯತೆಗಳಿತ್ತು. ಈಗ ಭದ್ರತಾ ಪಡೆಗಳ ಮುನ್ನೆಚ್ಚರಿಕೆ ಕ್ರಮದಿಂದಾಗಿ ಮತ್ತೊಂದು ಬೃಹತ್ ಸ್ಫೋಟವನ್ನು ತಡೆ ಹಿಡಿಯುವಲ್ಲಿ ಸೇನೆ ಯಶಸ್ವಿಯಾಗಿರುವಂಥದ್ದು. ಸೊ ಈಗ ಕಾರ್ಯಾಚರಣೆಯ ಭಾಗವಾಗಿ ಈ ಒಂದು ಬಾಂಬ್ಗಳನ್ನು ತಯಾರಿಟ್ಟಿದ್ದು ಯಾರು, ಇದಕ್ಕೆ ಬಳಕೆ ಮಾಡಿಕೊಂಡಿರುವಂತಹ ಮೆಟೀರಿಯಲ್ ಎಲ್ಲಿಂದ ಬಂದಿದೆ ಅನ್ನುವಂಥದ್ದನ್ನು ಕೂಡ ಪತ್ತೆ ಹಚ್ಚುವಂತ ಕೆಲಸಗಳಾಗ್ತಾ ಇರುವಂಥದ್ದು. ಮತ್ತೆ ಈ ಭಯೋತ್ಪಾದಕರ ನೆಲೆ ಏನು ಪತ್ತೆಯಾಗಿದೆ ಅದರ ಸುತ್ತಮುತ್ತಲೂ ಕೂಡ ಈಗ ಸರ್ಚ್ ಆಪರೇಷನ್ ಮತ್ತಷ್ಟು ತೀವ್ರಗೊಳಿಸಿದ್ದು ಭಯೋತ್ಪಾದಕರು ಏನು ತಲೆಮರೆಸಿಕೊಂಡಿದ್ದಾರೆ ಅವರನ್ನ ಪತ್ತೆ ಹಚ್ಚುವಂತ ಕೆಲಸಗಳು ಕೂಡ ಈಗ ಮುಂದುವರೆದಿವೆ. ಭಾರತ ಪಾಕ್ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ. 30 ನಿಮಿಷ ಲೈಟ್ ಆಫ್, ಮಾಕ್ ಡ್ರಿಲ್. ಭಾರತೀಯ ಸೇನೆಯಿಂದ ಯುದ್ಧಕ್ಕೆ ತಯಾರಿ. ಪಾಕ್ ಮೇಲೆ ಅಟ್ಯಾಕ್ ಮಾಡಲು ಸೂಕ್ತ ಸಮಯಕ್ಕೆ ಕಾಯ್ತಾ ಇರುವ ಭಾರತೀಯ ಸೇನೆ ಯುದ್ಧಕ್ಕೆ ತಯಾರಿ ನಡೆಸ್ತಾ ಇದೆ. ಇದಕ್ಕೆ ಪೂರಕ ಎಂಬಂತೆ ಪಂಜಾಬ್ನ ಫಿರೋಜ್ಪುರ ಗಡಿ ಭಾಗದಲ್ಲಿ ಭಾರತೀಯ ಸೇನೆ ಮಾಕ್ ಡ್ರಿಲ್ ನಡೆಸಿದೆ. ಏಪ್ರಿಲ್ 22ರಂದು ಭಾನುವಾರ ರಾತ್ರಿ 9 ರಿಂದ 9:30 ಸಮಯದಲ್ಲಿ ಮಾಕ್ ಡ್ರಿಲ್ ನಡೆಸಲಾಗಿದ್ದು 30 ನಿಮಿಷಗಳ ಕಾಲ ವಿದ್ಯುತ್ ಕಡಿತಗೊಳಿಸಲಾಗಿದೆ. ಮಾಕ್ ಡ್ರಿಲ್ ವೇಳೆ ಗಡಿ ಭಾಗದಲ್ಲಿರುವ ಜನರು ಯಾವುದೇ ಕಾರಣಕ್ಕೂ ಲೈಟ್ ಆನ್ ಮಾಡದಂತೆ ಸೂಚಿಸಲಾಗಿತ್ತು. ಜೊತೆಗೆ ಲೌಡ್ ಸ್ಪೀಕರ್ ಮೂಲಕ ಗ್ರಾಮಗಳಿಗೆ ತೆರಳುವಂತೆ ಘೋಷಣೆ ಮಾಡಲಾಯಿತು. ಮಾಕ್ ಡ್ರಿಲ್ ನಡೆದ 30 ನಿಮಿಷಗಳ ಕಾಲ ನಿರಂತರವಾಗಿ ಹೂಟರ್ಗಳು ಸದ್ದು ಮಾಡ್ತಾ ಇದ್ವು. ಇನ್ನು ಭದ್ರತಾ ದೃಷ್ಟಿಯಿಂದ ಪಂಜಾಬ್ ಪೊಲೀಸರು ಪ್ರಮುಖ ಸ್ಥಳಗಳಲ್ಲಿ ಚೆಕ್ ಪೋಸ್ಟ್ ಸ್ಥಾಪಿಸಿದ್ದಾರೆ. ಭಾರತ ಒಂದು ಕಡೆ ಈಗಾಗಲೇ ಗಡಿಗಳಲ್ಲಿ ಸಮರಾಭ್ಯಾಸವನ್ನ ಶುರು ಮಾಡಿಕೊಂಡಿದೆ. ಮತ್ತೊಂದು ಕಡೆ ಭಾರತದ ಒಳಗಿರುವಂತಹ ಗಡಿ ಪ್ರದೇಶಗಳಲ್ಲೂ ಕೂಡ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದು ಇಲ್ಲಿ ಸಾಕಷ್ಟು ತಯಾರಿಗಳನ್ನು ಕೂಡ ಮಾಡ್ಕೊಳ್ಳಲಾಗ್ತಾ ಇರುವಂತದ್ದು. ನಿನ್ನೆ ರಾತ್ರಿ 9 ಗಂಟೆಯಿಂದ 9:30ವರೆಗೂ ಕೂಡ ಪಂಜಾಬ್ನ ಕಂಟೋನ್ಮೆಂಟ್ ಪ್ರದೇಶಗಳಲ್ಲಿ ಒಂದು ವಿಶೇಷವಾದಂತಹ ಮಾಕ್ ಡ್ರಿಲ್ ಅನ್ನ ಮಾಡುವಂತ ಕೆಲಸವನ್ನ ಭಾರತೀಯ ಸೇನೆ ಮಾಡಿರುವಂತದ್ದು. ಸುತ್ತಮುತ್ತಲಿರುವಂತಹ ಎಲ್ಲಾ ಪ್ರದೇಶಗಳಲ್ಲೂ ಕೂಡ ಲೈಟ್ ಆಫ್ ಮಾಡಿ ಇಲ್ಲಿ ಸೇನೆ ಯಾವ ರೀತಿಯಾಗಿ ಕಾರ್ಯಾಚರಣೆ ಮಾಡಬಹುದು ಅನ್ನುವಂತ ನಿಟ್ಟಿನಲ್ಲಿ ಜನರಿಗೆ ಜಾಗೃತಿ ಮೂಡಿಸುವಂತಹ ಅಥವಾ ಮನವರಿಕೆ ಮಾಡಿಕೊಡುವಂತಹ ಕೆಲಸವನ್ನ ಮಾಡಿದೆ. ಯಾಕಂದ್ರೆ ಮುಂದೊಂದು ದಿನ ಭಾರತ ಮತ್ತೆ ಪಾಕಿಸ್ತಾನದ ನಡುವೆ ದಾಳಿ ಆದ್ರೆ ಅಥವಾ ಯುದ್ಧ ಏರ್ಪಟ್ಟಂತ ಸಂದರ್ಭದಲ್ಲಿ ಗಡಿ ಪ್ರದೇಶಗಳಲ್ಲಿ ಹೆಚ್ಚು ದಾಳಿ ಆಗುವಂತ ಸಾಧ್ಯತೆಗಳಿದಾವೆ. ಅದರಲ್ಲೂ ಕೂಡ ರಾತ್ರಿಯ ಸಮಯವನ್ನ ಟಾರ್ಗೆಟ್ ಮಾಡಿ ಅಲ್ಲಿರುವಂತಹ ಆಸ್ತಿ ಪಾಸ್ತಿಗಳನ್ನ ನಾಶ ಮಾಡುವಂತಹ ಸಾಧ್ಯತೆಗಳಿದಾವೆ. ಹೀಗಾಗಿ ಇಂತಹ ಕಠಿಣ ಸಂದರ್ಭಗಳಲ್ಲಿ ಲೈಟ್ ಆಫ್ ಮಾಡಿಕೊಂಡು ಯಾವ ರೀತಿಯಾಗಿ ಸೇನೆಗೆ ಸಹಕಾರವನ್ನು ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸೇನೆ ಜಾಗೃತಿ ಮೂಡಿಸುವಂತ ಕೆಲಸವನ್ನ ಮಾಡಿದೆ. ಪಾಕಿಸ್ತಾನದ ಬುಡಕ್ಕೆ ಭಾರತ ಜಲ ಬಾಂಬ್. ಚಿನಾಬ್ ನದಿಯ ಬಗ್ಲಿಹಾರ್ ಜಲಾಶಯದ ನೀರು ಬಂದ್. ಪಹಲ್ಗಾಮ್ ದಾಳಿ ನಂತರದ ದಿನವೇ ಸಿಂಧೂ ನದಿ ಒಪ್ಪಂದವನ್ನ ಕೈಬಿಡುವ ಮೂಲಕ ಪಾಕ್ಗೆ ಭಾರತ ಶಾಕ್ ಕೊಟ್ಟಿತ್ತು. ಇದರಿಂದ 10 ಕೋಟಿಗೂ ಹೆಚ್ಚು ಜನರು ನೀರಿಗಾಗಿ ಹಾಹಾಕಾರ ಪಡುವಂತಾಗಿದೆ. ಸಿಂಧೂ ನದಿ ನೀರು ಹರಿಸದಿದ್ರೆ ಯುದ್ಧ ಮಾಡೋದಾಗಿಯೂ ಪಾಕ್ ಎಚ್ಚರಿಕೆ ಕೊಟ್ಟಿತ್ತು. ಪಾಪಿ ಪಾಕ್ ಎಚ್ಚರಿಕೆಗೆ ತಲೆಕೆಡಿಸಿಕೊಳ್ಳದ ಭಾರತ ಇದೀಗ ಮತ್ತೊಂದು ಜಲಬಾಂಬ್ ಹಾಕಿ ಚಿನಾಬ್ ನದಿಯ ಬಗ್ಲಿಹಾರ್ ಜಲಾಶಯದ ನೀರು ಪಾಕಿಸ್ತಾನಕ್ಕೆ ಹೋಗೋದನ್ನು ಸ್ಥಗಿತಗೊಳಿಸಿದೆ. ಅಲ್ಲದೆ ಝೀಲಂ ನದಿಯ ಕಿಶನ್ ಗಂಗಾ ಜಲಾಶಯ ನೀರಿಗೂ ಭಾರತ ಶೀಘ್ರದಲ್ಲೇ ಬ್ರೇಕ್ ಹಾಕಲಿದೆ. ಹಾಗಾದ್ರೆ ಬಗ್ಲಿಹಾರ್ ಜಲಾಶಯದ ನೀರು ಸ್ಥಗಿತದಿಂದ ಪಾಕ್ಗೆ ಏನೆಲ್ಲ ಸಮಸ್ಯೆ ಆಗಲಿದೆ ಅನ್ನೋದನ್ನ ನೋಡೋದಾದ್ರೆ, ಪಾಕ್ ಬುಡಕ್ಕೆ ಜಲಬಾಂಬ್.
ಪಾಕಿಸ್ತಾನ ಕೃಷಿ ಭೂಮಿ ನೀರಿಲ್ಲದೆ ಒಣಗುವ ಸಾಧ್ಯತೆ. ಚಿನಾಬ್ ನದಿ ಕಣಿವೆ ಒಣಗೋದ್ರಿಂದ ಆರ್ಥಿಕ ಸಂಕಷ್ಟ. ಪಾಕ್ನಲ್ಲಿ ಕುಡಿಯುವ ನೀರಿಗೆ ಸಂಕಷ್ಟ. ಪಾಕಿಸ್ತಾನದ ರೈತರ ಗುಳೆ ಹೆಚ್ಚಾಗುವ ಸಾಧ್ಯತೆ. ಇನ್ನು ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರ ಅಟ್ಟಹಾಸದ ಮತ್ತೊಂದು ವಿಡಿಯೋ ವೈರಲ್ ಆಗಿದೆ. ಉಗ್ರರು ಗುಂಡಿನ ದಾಳಿ ನಡೆಸ್ತಾ ಇದ್ದಂತೆ ಜನರು ದಿಕ್ಕಾಪಾಲಾಗಿ ಓಡಿ ಹೋಗಿದ್ದಾರೆ. ಗುಂಡಿನ ಸದ್ದು ಕೇಳ್ತಾ ಇದ್ದಂತೆ ಶಾಪಿಂಗ್ನಲ್ಲಿ ಬ್ಯುಸಿಯಾಗಿದ್ದ ಜನರು ಪ್ರಾಣ ಉಳಿಸಿಕೊಳ್ಳೋದಕ್ಕೆ ಗಲಿಬಿಲಿಗೊಂಡು ಓಡಿದ್ದಾರೆ. ಪಾಕ್ಗೆ ಟರ್ಕಿ ಬೆಂಬಲ. ಕರಾಚಿ ಬಂದರಿಗೆ ಟರ್ಕಿಯ ಹಡಗು. ಭಾರತದ ಪ್ರತೀಕಾರ ದಾಳಿಯ ಭಯದಿಂದ ಪಾಕ್ ಟರ್ಕಿ ಮೊರೆ ಹೋಗಿದೆ. ಯುದ್ಧ ನಡೆದರೆ ಪಾಕ್ಗೆ ಟರ್ಕಿ ಬೆಂಬಲ ಘೋಷಣೆ ಮಾಡಿದೆ. ಇದೀಗ ಯುದ್ಧಕ್ಕೆ ನೆರವಾಗಲು ಪಾಕ್ಗೆ ಟರ್ಕಿ ಹಡಗು ನೀಡಿದೆ. ಕರಾಚಿ ಬಂದರಿಗೆ ಟರ್ಕಿಯ ಹಡಗು ಬಂದಿದೆ. ಈ ಹಿಂದೆ ಟರ್ಕಿಯಲ್ಲಿ ಭೂಕಂಪ ಸಂಭವಿಸಿದ್ದಾಗ ಭಾರತ ಎಲ್ಲಾ ರೀತಿಯ ನೆರವು ನೀಡಿತ್ತು. ಆದ್ರೀಗ ಪಾಕ್ ಪರ ನಿಲ್ಲುವ ಮೂಲಕ ಟರ್ಕಿ ದ್ರೋಹ ಬಗೆದಿದೆ. ಒಟ್ನಲ್ಲಿ ಇಂಡೋ ಪಾಕ್ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಕವಿದಿದ್ದು ಪಾಕ್ಗೆ ಕ್ಷಣ ಕ್ಷಣಕ್ಕೂ ಆತಂಕ ಹೆಚ್ಚಾಗ್ತಾ ಇದೆ. ಭಾರತದ ಪ್ರತೀಕಾರದಿಂದ ಪಾಕ್ ಅದೇಗೆ ಬಚಾವಾಗುತ್ತೆ ಅನ್ನೋದೇ ಕುತೂಹಲ ಮೂಡಿಸಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.